ಟಾಟಾ ಟಿಗರ್ ಪೆಟ್ರೋಲ್ ವಿತ್ ಸಿಎನ್ಜಿ. ಪೆಟ್ರೋಲ್ ವಿತ್ ಸಿಎನ್ಜಿ ವೆಹಿಕಲ್. 18 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 4.25 ಲಕ್ಷ ಹೇಳ್ತೀನಿ. 4.25 ಫೈನಲ್ ಡೆಡ್ ಲೈನ್ 3,85,000 ಕೊಡ್ತೀನಿ. 3,85,000 ಲೋನ್ ಆಗುತ್ತೆ ಸರ್. 380 ಫೈನಲ್ ಮಾಡ್ತೀರಾ? ಹೌದು. ಓಕೆ. 4.25 ಲಕ್ಷ ಕೊಟ್ಟು ಮಾಡ್ತಾ ಇದೀನಿ. ಫೈನಲ್ ಡೆಡ್ ಲೈನ್ ಪ್ರೈಸ್ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷ ಫೈನಲ್ ಆಗುತ್ತೆ. ಹೌದು. ಮೊಬಿಲಿಯೋ 15 ಮಾಡಲು ಸಿಂಗಲ್ ಓನರ್ ಟಾಪ್ ಅಂಡ್ ವೇರಿಯಂಟ್ ಸರ್. ಮತ್ತೊಂದು 7 ಸೀಟರ್. ಹೌದು. ಗಾಡಿನ 6.25 ಲಕ್ಷ ಕೊಟ್ಟು ಮಾಡ್ತಾ ಇದೀನಿ. ಫೈನಲ್ ಡೆಡ್ ಲೈನ್ ಪ್ರೈಸ್ 5,85,000 ಕೊಡ್ತೀನಿ ಸರ್. ಸರ್ ಲೋನ್ ಪ್ರೈಸ್ 5,65,000 ಕೊಟ್ಟು ಮಾಡ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 5,20 ಕೊಡ್ತೀನಿ ಸರ್. ಸಿಂಗಲ್ ಓನರ್. ಸ್ನೇಹಿತರೆ ನೋಡಿ 7 ಸೀಟರ್ ವೆಹಿಕಲ್. ಒಂದು ದೊಡ್ಡ ಫ್ಯಾಮಿಲಿಗೆ, ಒಂದು 7 ಜನ ಇರ್ತಕ್ಕಂಥ ಫ್ಯಾಮಿಲಿಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. 3,25,000ಕ್ಕೆ ಫ್ರೆಶ್ ಎಫ್ಸಿ ಫ್ರೆಶ್ ಇನ್ಸೂರೆನ್ಸ್. ಸ್ನೇಹಿತರೆ ಅರ್ಥ ಆಯ್ತಾ? ಸರ್ ಹೇಳಿದ್ರಲ್ವಾ 3,20,000 ಫೈನಲ್. ಎಲ್ಲ ಡಾಕ್ಯುಮೆಂಟ್ಸ್ ಸಿಗುತ್ತೆ. ಹೌದು. ಎಲ್ಲ ಗಾಡಿ ಲೋನ್ ಆಗುತ್ತೆ. ಸೊ ಲೋನ್ ಪ್ರೊಸೆಸ್ ಇವೆಲ್ಲ ಲಾಸ್ಟ್ ಒಂದು 5 ನಿಮಿಷ ಮಾತಾಡೋಣ. ಸರ್ ಇವಾಗ ವೋಲ್ಕ್ಸ್ವ್ಯಾಗನ್ ಯಾವ ಸರ್ ಇದು? ವೋಲ್ಕ್ಸ್ವ್ಯಾಗನ್ ಪೋಲೋ ಸರ್. ಹೈಲೈನ್ ಡೀಸೆಲ್ ಗಾಡಿ. 2017 ಮಾಡಲು ಸೆಕೆಂಡ್ ಓನರ್. ಓಕೆ ಸರ್ ಒಂದೇ ನಿಮಿಷ. ಕೀ ಓಪನ್ ಇದೆಯಲ್ಲ? ಓಪನ್ ಇದೆ ಸರ್. ಕೀತು ನೋಡಿ ಸರ್. ಓನರ್ ಎಷ್ಟಾಗಿದೆ ಸರ್? ಸೆಕೆಂಡ್ ಓನರ್ ಸರ್. ಓಕೆ. ಗಾಡಿ ಹೈಲೈನ್ ಗಾಡಿ ಎಷ್ಟು ಚೆನ್ನಾಗಿದೆ ಸರ್? 1.1 ಸರ್. 86,000 86,000 ಜಿಲಿಯನ್ ಕಿಲೋಮೀಟರ್. ಓಕೆ ಸರ್. ಪ್ರೈಸ್ ಏನು ಹೇಳ್ತಾ ಇದ್ದೀರಾ ಸರ್? ಪ್ರೈಸ್ 5,65,000 ಕೊಟ್ಟು ಮಾಡ್ತಾ ಇದೀನಿ. ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದು 5,20 ಕೊಡ್ತೀನಿ ಸರ್. 5,20 ಫೈನಲ್. ಹೌದು ಸರ್. ಮತ್ತೊಂದು ಸರ್ ಬ್ರಿಜಾ 2017 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಓಕೆ. ಸಿಂಗಲ್ ಓನರ್ 17 ಮಾಡಲ್ ಸರ್. ಗಾಡಿ ಎಷ್ಟು ಚೆನ್ನಾಗಿದೆ ಸರ್? ಗಾಡಿ ಬಂದ್ಬಿಟ್ಟು 86,000 ಸರ್. ಶೋರೂಮ್ ರೆಕಾರ್ಡ್. 86,000 ಓಡಿದೆ ಸರ್. ಏನ್ ಕೊಟ್ಟು ಪ್ರೈಸ್ ಸರ್? ಈ ಗಾಡಿನ 6.25 ಲಕ್ಷ ಕೊಟ್ಟು ಮಾಡ್ತೀನಿ. ಫೈನಲ್ ಡೆಡ್ ಲೈನ್ ಪ್ರೈಸ್ 5,85,000 ಕೊಡ್ತೀನಿ ಸರ್. ಸರ್ ಲೋನ್ ಆಗುತ್ತೆ ಗಾಡಿಗೆ? ಖಂಡಿತ ಆಗುತ್ತೆ ಸರ್. ಇವೆಲ್ಲ 20,000 30,000 ಡೌನ್ ಪೇಮೆಂಟ್ ತಗೊಂಡ್ರೆ ಸಿವಿಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಮಾಡ್ಕೊಡ್ತೀನಿ ಸರ್. ಒಂದು ಫೋರ್ಡ್ ಇಕೋ ಸ್ಪೋರ್ಟ್ಸ್ ಸರ್. ಫೋರ್ಡ್ ಇಕೋ ಸ್ಪೋರ್ಟ್ಸ್ 2015 ಮಾಡಲು ಸೆಕೆಂಡ್ ಓನರ್ ಗಾಡಿ. ಟೈಟಾನಿಯಂ ಸರ್ ಇದು. ಟೈಟಾನಿಯಂ. ಹೌದು ಸರ್. ಡೀಸೆಲ್ ವರ್ಷನ್. ಡೀಸೆಲ್ ವೇರಿಯಂಟ್. ಇವೆಲ್ಲ ಡೀಸೆಲ್ ಸರ್. ಈಗ ನೀವು ನೋಡ್ತಾ ಇರೋದು. ಎಷ್ಟು ಹೊಡಿದೆ ಸರ್ ಗಾಡಿ ಇದು? ಸರ್ ಗಾಡಿ ಬಂದ್ಬಿಟ್ಟು 1,16,000 ಓಡಿದೆ. 1,16,000. 1,16,000 ಟಾಪ್ ಅಂಡ್ ವೇರಿಯಂಟ್. ಚೆನ್ನಾಗಿದೆ ಗಾಡಿ. ಏನ್ ಕೊಟ್ಟು ಮಾಡ್ತಿದ್ದೀರಾ? ಪ್ರೈಸ್ ಬಂದ್ಬಿಟ್ಟು 4.25 ಲಕ್ಷ ಕೊಟ್ಟು ಮಾಡ್ತಾ ಇದೀನಿ. ಫೈನಲ್ ಡೆಡ್ ಲೈನ್ ಪ್ರೈಸ್ 4 ಲಕ್ಷ ಕೊಡ್ತೀನಿ ಸರ್. 4 ಲಕ್ಷ ಫೈನಲ್ ಆಗುತ್ತೆ. ಹೌದು. ಫೋರ್ಡ್ ಇಕೋ ಸ್ಪೋರ್ಟ್ಸ್ 15 ಮಾಡಲು ಸೆಕೆಂಡ್ ಓನರ್. ಟಾಟಾ ಜೆಸ್ಟ್ 15 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 86,000 ಓಡಿದೆ ಕಿಲೋಮೀಟರ್. ತುಂಬಾ ಚೆನ್ನಾಗಿದೆ ಗಾಡಿ. ನೋ ರಿಪ್ಲೇಸ್ಮೆಂಟ್ ವೆಹಿಕಲ್. ಸಿಂಗಲ್ ಓನರ್ ಗಾಡಿ ಸರ್. ಎಷ್ಟು ಚೆನ್ನಾಗಿದೆ ಸರ್ ಗಾಡಿ? ಸರ್ ಗಾಡಿ 86,000. 86,000 ಓಡಿದೆ. ಹೌದು ಸರ್. ಇದು ಫ್ಯೂಲ್ ಡೀಸೆಲ್ ಸರ್. ಡೀಸೆಲ್ ವರ್ಷನ್. ಡೀಸೆಲ್ ವೇರಿಯಂಟ್. ಓಕೆ. ಪ್ರೈಸ್ ಸರ್ 4.25 ಲಕ್ಷ ಹೇಳ್ತೀನಿ. 4.25 ಫೈನಲ್ ಡೆಡ್ ಲೈನ್ 3,85,000 ಕೊಡ್ತೀನಿ. 3,85,000 ಲೋನ್ ಆಗುತ್ತೆ ಸರ್. 380 ಫೈನಲ್ ಮಾಡ್ತೀರಾ? ಹೌದು. ಓಕೆ. ಫುಲ್ ಲೋನ್ ಆಯ್ತದೆ. ಫುಲ್ ಲೋನ್ ಆಗುತ್ತೆ ಖಂಡಿತ. ಓಕೆ ಸರ್. ಪೆಟ್ರೋಲ್ ಡೀಸೆಲ್ ಬೇಡ ಅಂದ್ರೆ ಬನ್ನಿ ಸರ್, ಪೆಟ್ರೋಲ್ ಕೊಡ್ತೀನಿ ಸರ್. ಮಾತು ಉಳಿಸ್ಕೋಬೇಕು. 380 ಫೈನಲ್. 385 ಸರ್. 385 ಇನ್ನೊಂದು 5 ಬಿಟ್ಬಿಡಿ ಅಂತ ನಾನು ಹೇಳ್ಬಿಟ್ಟಿದ್ದೀನಿ. ಸರಿ 380 ಬನ್ನಿ ಸರ್. 380 ಲೋನ್ ಆಯ್ತದೆ ನೋಡಿ ಸರ್. ಸ್ನೇಹಿತರೆ ಅಲ್ಲಿ ನೋಡ್ತಾ ಇದ್ದೀರಾ ಬ್ಲೂ ಕಲರ್ ಟಾಟಾ ಜಸ್ಟ್ 380ಕ್ಕೆ ಫೈನಲ್ ಆಗುತ್ತೆ. ಪ್ಲಸ್ ಲೋನು ಕೂಡ ಆಗುತ್ತೆ ಸರ್. ಇನ್ನೊಂದು ಟಾಟಾ ಟಿಯಾಗೋ. ಪೆಟ್ರೋಲ್ ಬೇಡ ಅಂದ್ರೆ ಟಾಟಾ ಟಿಗರ್. ಪೆಟ್ರೋಲ್ ವಿತ್ ಸಿಎನ್ಜಿ ವೆಹಿಕಲ್. 18 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 2018 ಸಿಂಗಲ್ ಓನರ್. ಸರ್ ಸಿಎನ್ಜಿ ಇದು ಕಂಪ್ನಿ ಫಿಟೆಡ್ ಔಟ್ಸೈಡ್ ಫಿಟೆಡ್ ಆರ್ಸಿ ಎಂಟ್ರಿ ಇದೆ. ಹೌದು. ಇದನ್ನ 4.25 ಲಕ್ಷ ಕೋಟ್ ಮಾಡ್ತಾ ಇದೀನಿ. ಓಪನ್ ಇದೆ. 4 ಕಾಲು. ಈ ಗಾಡಿನ ನಿಮ್ ಚಾನಲ್ ಕಡೆಯಿಂದ 3,85,000 ಕೊಡ್ತೀನಿ ಬನ್ನಿ ಸರ್. 385 ಫೈನಲ್. 385ಕ್ಕೆ ಪೆಟ್ರೋಲ್ ವಿತ್ ಸಿಎನ್ಜಿ ಗಾಡಿ. 385 ಲೋನ್ ಆಯ್ತದೆ. ಖರ್ಚು ಬೇಕಾದ್ರೆ ಇನ್ನೊಂದು 20,000 ಎಕ್ಸ್ಟ್ರಾ ಆಯ್ತದೆ ಲೋನ್. ಸ್ನೇಹಿತರೆ ನೋಡಿ ಪೆಟ್ರೋಲ್ ವಿತ್ ಸಿಎನ್ಜಿ 2 ಆಪ್ಷನ್ ಇದೆ ಇದರಲ್ಲಿ. ಸಿಎನ್ಜಿ ಒಳ್ಳೆ 18 ಮಾಡಲು ಸಿಂಗಲ್ ಓನರ್. 2018 ಮಾಡಲು ಸಿಂಗಲ್ ಓನರ್. 385. ಓಕೆ. 4 ಕಾಲು 385 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸರ್. ಬನ್ನಿ ಸರ್. 7 ಸೀಟರ್ ಸ್ನೇಹಿತರೆ. ಒಂದು ಹೋಂಡಾ ಮೊಬಿಲಿಯೋ ನೋಡಿ ಸ್ನೇಹಿತರೆ. 7 ಸೀಟರ್ ಸರ್. ಇದು ಡೀಟೇಲ್ಸ್ ಸರ್. 2014 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. 7 ಸೀಟರ್ ವೆಹಿಕಲ್. ಡಬಲ್ ಎಸಿ, ಏರ್ ಬ್ಯಾಗ್, ABS ಎಲ್ಲ ಬಂದ್ಬಿಡ್ತದೆ. ಟಾಪ್ ಎಂಡ್ ಅಂದ್ರೆ ಇದು ಮಿಡ್ ವೇರಿಯಂಟ್. ಎಲ್ಲ ಪ್ರತಿಯೊಂದು ಆಪ್ಷನ್ ಇದೆ. ಇಂಥದಿಲ್ಲ ಅನ್ನಂಗಿಲ್ಲ. ಓಕೆ. ಓನರ್ ಸರ್? ಸರ್ ಸಿಂಗಲ್ ಓನರ್. ಸ್ನೇಹಿತರೆ ನೋಡಿ 7 ಸೀಟರ್ ವೆಹಿಕಲ್. ಒಂದು ದೊಡ್ಡ ಫ್ಯಾಮಿಲಿಗೆ, ಒಂದು 7 ಜನ ಇರ್ತಕ್ಕಂಥ ಫ್ಯಾಮಿಲಿಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಸರ್ ಪ್ರೈಸ್? ಸರ್ ಪ್ರೈಸ್ ಬಂದ್ಬಿಟ್ಟು 4.25 ಲಕ್ಷ ಕೋಟ್ ಮಾಡ್ತೀನಿ. 4.25 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ಸರ್. 4.25 ಲಕ್ಷ ಫೈನಲ್ ಕೊಡ್ತೀನಿ. 4 ಲೋನ್ ಆಯ್ತದೆ. ಲೋನ್ ಆಗುತ್ತೆ ಫುಲ್. ಇವೆಲ್ಲ 0 ಡೌನ್ ಪೇಮೆಂಟ್ ಗಾಡಿಗಳು. ಓಕೆ ಸರ್. ಸಿಯಾಜ್ ಹೋಂಡಾ ಸಿಯಾಜ್ ಸಾರಿ ಮಾರುತಿ ಸುಜುಕಿ ಸಿಯಾಜ್ 2016 ಮಾಡಲು ಸಿಂಗಲ್ ಓನರ್. 16 ಮಾಡಲ್ ಸಿಂಗಲ್ ಓನರ್. ZD ಬಟನ್ ಸ್ಟಾರ್ಟ್ ಗಾಡಿ. ಓಕೆ. ಈ ಗಾಡಿನ ಬಂದ್ಬಿಟ್ಟು 5,65,000 ಕೊಟ್ಟು ಮಾಡ್ತೀನಿ ಸರ್. 5,30,000 ಕೊಡ್ತೀನಿ. 5 ಲಕ್ಷ ಲೋನ್ ಆಗುತ್ತೆ. ಓನರ್ ಸರ್? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಫ್ಯೂಲ್ ಇಲ್ಲಿ ತೋರಿಸಿದೆಲ್ಲ ಸಿಂಗಲ್ ಓನರ್. ಅದು ಟಿಗಾರು ಸಿಂಗಲ್ ಓನರ್, ಮೊಬಿಲಿಯೋ ಸಿಂಗಲ್ ಓನರ್, ಸಿಯಾಜ್ ಸಿಂಗಲ್ ಓನರ್, ಅಲ್ಲಿ ನಿಂತಿರೋದ್ರಲ್ಲಿ ಅದು ಸಿಂಗಲ್ ಓನರ್, ಬ್ರಿಜಾನು ಸಿಂಗಲ್ ಓನರ್. ಆಲ್ಮೋಸ್ಟ್ ಎಲ್ಲ ಇವೆಲ್ಲ ಹೈ ಮಾಡಲ್ ಗಾಡಿಗಳೆಲ್ಲ ಸಿಂಗಲ್ ಓನರ್ ಗಾಡಿಗಳೇ ಸರ್. ಸರ್ ಇದು ಫ್ಯೂಲ್ ಯಾವ್ದು ಅಂತಂದ್ರೆ ಸರ್? ಡೀಸೆಲ್. ಇದು ಡೀಸೆಲ್. ಹೌದು ಸರ್. ಇದು ಡೀಸೆಲ್. ಇದು ವ್ಯಾಪಾರ ಆಗಿದೆ. ಇದು ಬೇಡ. ಇದು ಆಗಿದೆ.
ಸ್ನೇಹಿತರೆ ಇವೆರಡು ಗಾಡಿ ಆಲ್ರೆಡಿ ಸೇಲ್ ಆಗಿದೆ, ಅದರಿಂದ ನಿಮ್ಗೆ ಇನ್ಫಾರ್ಮೇಶನ್ ಸಿಗಲ್ಲ. ಹಾ. ಸರ್ ನೆಕ್ಸ್ಟ್ ಹೋಂಡಾ ಸಿಯಾದ ಇದು ಮೊಬಿಲಿಯೋ ಮೊಬಿಲಿಯೋ 15 ಮಾಡಲು ಸಿಂಗಲ್ ಓನರ್ ಟಾಪ್ ಅಂಡ್ ವೇರಿಯಂಟ್ ಸರ್. ಮತ್ತೊಂದು 7 ಸೀಟರ್. ಹೌದು, 86,000 ಶೋರೂಮ್ ರೆಕಾರ್ಡ್ ಗಾಡಿ ಹೊಡಿರೋದು. 86,000 ಸರ್. 86,000 ABS, ಏರ್ ಬ್ಯಾಗು, ಟೆಸ್ಟ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಸೀಟು ಪ್ರತಿಯೊಂದು ಬರ್ತದೆ. ಮ್ಯಾಗ್ವಿಲ್ ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ಗಾಡಿ ಸರ್. 15 ಮಾಡಲು ಸಿಂಗಲ್ ಓನರ್. ಸ್ನೇಹಿತರೆ ನೋಡ್ತಾ ಇರ್ಬೋದು, ಒಂದು ದೊಡ್ಡ ಫ್ಯಾಮಿಲಿಗೆ ಒಂದು 7 ಜನ 8 ಜನ ಆರಾಮಾಗಿ ಎಲ್ಲ ಲಾಂಗಿಂಗ್ ಟ್ರಿಪ್ ಹೋಗೋದಕ್ಕೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಸರ್ ಪ್ರೈಸ್ ಬಂದ್ಬಿಟ್ಟು 565 ಕೊಟ್ ಮಾಡ್ತೀನಿ. ಫೈನಲ್ ಡೆಡ್ ಲೈನ್ 535 ಕೊಡ್ತೀನಿ ಸರ್. 5,35,000. 5 ಲಕ್ಷ ಲೋನ್ ಆಗುತ್ತೆ. ಮಾತಿಗೆ ತಪ್ಪಾರ್ದು. ಇಲ್ಲ ಸರ್. ಓಕೆ ಸರ್, ನಾವು ಕಸ್ಟಮರ್ ಮಾತೇ ತಪ್ಪಲ್ಲ. 1 2 3 ಕಾರ್ಸ್ ಅಂದ್ರೆ ಅಷ್ಟು ಗ್ಯಾರಂಟಿ ಕಸ್ಟಮರ್ಗಳಿಗೆ. ನೋಡೋಣ ಸರ್, ವಿಡಿಯೋ ನೋಡ್ಕೊಂಡು ಯಾರನ್ನ ಬಂದ್ರೆ ನೀವು ಹೇಳಿದ ಪ್ರೈಸ್ ಗಿನ್ನ ಸ್ವಲ್ಪ ಆದಷ್ಟು ನೆಗೋಷಿಯಬಲ್ ಮಾಡ್ಕೊಡಿ ಸರ್. ನೆಗೋಷಿಯಬಲ್ ಪ್ರೈಸೇ ಕೊಟ್ಟಿಲ್ಲ, ನಿಮಗೆಲ್ಲ ಕೊಟ್ಟರೆ ಫೈನಲ್ ಪ್ರೈಸ್ಗಳು. ಆಲ್ಮೋಸ್ಟ್ ದೊಡ್ಡ ಗಾಡಿಗಳು ಈ ಪ್ರೈಸ್ ಅಲ್ಲಿ ಎಲ್ಲೂ ಇಲ್ಲ. ಹಂಗಂತೀರಾ? ಚಾಲೆಂಜಿಂಗ್ ಪ್ರೈಸ್, ಎಲ್ಲ ಚಾಲೆಂಜಿಂಗ್ ಪ್ರೈಸ್ಗಳು. ಸರ್ ನೆಕ್ಸ್ಟ್ SX4. ಇದು SX4 ಆಗಿದೆ. ಇನ್ನೊಂದು ಬನ್ನಿ ಸರ್, ಒಂದು ಸ್ಕಾರ್ಪಿಯೋ ಕೊಡ್ತೀನಿ ಜನಕ್ಕೆ. ಸ್ನೇಹಿತರೆ ಬನ್ನಿ, ಒಂದು ಆನೆ ಅಂತಾನೆ ಹೇಳ್ಬೋದು. ಸ್ಕಾರ್ಪಿಯೋ ಒಂದು ಆನೆ ಗಾಡಿ ಇದೆ ಇಲ್ಲಿ ನೋಡೋಣ ಸರ್. ಮಹೇಂದ್ರ ಸ್ಕಾರ್ಪಿಯೋ ಮಾಡಲ್ ಸರ್. 2006 ಮಾಡಲು. ಓಕೆ, ಓನರ್ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುವಂತ ಗಾಡಿ. ಬ್ಯಾಗ್ವಿಲ್ ಇದೆ, ಡೈಮಂಡ್ ಕಟ್ ಸಿಸ್ಟಮ್ ಇದೆ, ಲೆದರ್ ಸೀಟ್ಸ್ ಇದೆ, ಇಂಜಿನ್ ಕ್ಲಾಸ್ ಆಗಿದೆ. ಈ ಗಾಡಿನ ಬಂದ್ಬಿಟ್ಟು ನಾನು 1,90,000 ಕೊಡ್ತೀನಿ ಸರ್. ಸರ್ 1,90,000 ಫೈನಲ್. ಬನ್ನಿ ಸರ್, ಇನ್ನೂ 5,000 ಕಮ್ಮಿ ಕೊಡ್ತೀನಿ ಬನ್ನಿ ಸರ್. 1,85,000. 1,85,000 ರೂಪಾಯಿಗೆ ಸ್ನೇಹಿತರೆ ಒಂದು ಆನೆ ಅಂತ ಗಾಡಿ. 7 ಸೀಟರ್ 8 ಸೀಟರ್ ಸರ್ ಇದು? 8 ಸೀಟರ್ ಸರ್. 8 ಸೀಟರ್ ಸ್ನೇಹಿತರೆ ನೋಡಿ, ಮಹೇಂದ್ರ ಸ್ಕಾರ್ಪಿಯೋ. ಸರ್ ಲೋನ್ ಆಗುತ್ತಾ ಗಾಡಿಗೆ? ಅದು ಗಾಡಿ ಇದಕ್ಕೆ ಲೋನ್ ಆಗಲ್ಲ ಸರ್. ಲೋನ್ ಆಗಲ್ಲ ಸರ್. 13 ಮೇಲೆ ಯಾವುದೇ ಲೋನ್ ಬೇಕಂದ್ರು 13 ಒಳಗಡೆ ಲೋನ್ ಆಗಲ್ಲ. ಡೈಮಂಡ್ ಕಟ್ ಸಿಸ್ಟಮ್ಸ್ ಎಲ್ಲ ಇದೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, 8 ಸೀಟರ್ ಗಾಡಿ, ಒಂದು ದೊಡ್ಡ ಫ್ಯಾಮಿಲಿಗೆ ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. 1,90,000 ಸರ್ ಫೈನಲ್ ರೇಟ್. ಎಷ್ಟು? 1,85 ಕೊಡ್ತೀನಿ. 1,85,000ಕ್ಕೆ ಫೈನಲ್ ಆಗುತ್ತೆ ನೋಡಿ ಸ್ನೇಹಿತರೆ. ನೋಡಿ ಮ್ಯಾಗ್ವಿಲ್ ಗೀಗ್ವಿಲ್ ಎಲ್ಲ ಇದೆ ಸ್ನೇಹಿತರೆ. ನೋಡಿ ಮ್ಯಾಗ್ವಿಲ್ ಇದೆ. ಸರ್ ನೆಕ್ಸ್ಟ್ ಇನ್ನೊಂದು ಇನೋವಾ ಕೊಡ್ತೀನಿ ಬನ್ನಿ ಸರ್. ಲೋ ಮಾಡಲಲ್ಲಿ ಸರ್. 2008 ಮಾಡಲು ಸ್ನೇಹಿತರೆ, ಒಂದು ಟೊಯೋಟಾ ಇನೋವಾ, ಒಂದು ಬ್ರಾಂಡೆಡ್ ಗಾಡಿ ಅಂತಾನೆ ಹೇಳ್ಬೋದು ಸರ್. ಹೇಳಿ. 2008 ಮಾಡಲು ಗಾಡಿ. ಮಾಡಲ್ಲ. FC ಇನ್ಸೂರೆನ್ಸ್ ಎಲ್ಲ ಫ್ರೆಶ್ ಇದೆ. G4 ವರ್ಷನ್. ಹೌದು. ಓಕೆ. ಮಾಮೂಲಿ ABS, ಏರ್ ಬ್ಯಾಗು, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಆಮೇಲೆ ರೇರ್ AC ಬರುತ್ತೆ. ಓಕೆ ಸರ್. 7 ಸೀಟರ್ 8 ಸೀಟರ್ ಇದು ಸರ್? 8 ಸೀಟರ್. 8 ಸೀಟರ್. ಈ ಗಾಡಿನ ಬಂದ್ಬಿಟ್ಟು ನಾನು 3.5 ಲಕ್ಷ ಕೋಟಿಂಗ್ ಕೊಡ್ತೀನಿ ಸರ್. 3,25,000 ಕೊಡ್ತೀನಿ ಫೈನಲ್. 3,25,000 ಸ್ನೇಹಿತರೆ. ಮಾರ್ಕೆಟ್ ಅಲ್ಲಿ ಯಾರು ಕೊಡಲ್ಲ ಗಾಡಿ. ಮಾರ್ಕೆಟ್ ಅಲ್ಲೇ ಟೊಯೋಟಾ ಇನೋವಾ ಈ ತರ ಗಾಡಿ ಈ ಪ್ರೈಸ್ಗೆ ಯಾರು ಕೊಡಲ್ಲ ಅಂತ ಅನ್ಸುತ್ತೆ. ನಾನು ನೋಡಿರೋ ಸುಮಾರು ವಿಡಿಯೋ ನೋಡಿದೀನಿ, ಇಷ್ಟು ಪ್ರೈಸ್ ಯಾರು ಹೇಳಿಲ್ಲ. 3,25,000ಕ್ಕೆ ಫ್ರೆಶ್ FC, ಫ್ರೆಶ್ ಇನ್ಸೂರೆನ್ಸ್. ಸ್ನೇಹಿತರೆ ಅರ್ಥ ಆಯ್ತಾ? ಸರ್ ಹೇಳಿದ್ರಲ್ವಾ, 3,20,000 ಫೈನಲ್. ಎಲ್ಲ ಡಾಕ್ಯುಮೆಂಟ್ಸ್ ಸಿಗುತ್ತೆ. ಹೌದು. ನಮಸ್ಕಾರ, 1 2 3 ಕಾರ್ಸ್ಗೆ ಎಲ್ಲರಿಗೂ ಸ್ವಾಗತ ಸರ್. ಇವತ್ತು ಇಂಡಿಪೆಂಡೆನ್ಸ್ ಡೇ. ಇವತ್ತು ಬನ್ನಿ ಗಾಡಿಗಳು, ಇವತ್ತಿನ ಆಫರ್ಗಳು. ಇನ್ನು ಗಣೇಶ ಹಬ್ಬದ ತನಕ ಆಫರ್ಲೇ ಕೊಡ್ತೀನಿ. ನಮ್ದೇನು ಅಂದ್ರೆ ಇವಾಗ ಹಬ್ಬಗಳಿಗೆ ಆಫರ್ ಅಂತ ಅಲ್ಲ ಸರ್, 365 ಡೇಸ್ ಆಫರ್ ಇರುತ್ತೆ. ಬಂದು ಗಾಡಿ ನೋಡ್ಕೊಳ್ಳಿ, ಗಾಡಿ ಪ್ರೈಸ್ ನ ಬೇರೆ ಕಡೆ ಟ್ಯಾಲಿ ಮಾಡ್ಕೊಳ್ಳಿ. ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಗಾಡಿ ತಗೊಳ್ಳಿ ಸರ್. ಗಾಡಿಗೂ ಗ್ಯಾರಂಟಿ ಕೊಡ್ತೀನಿ. ಪ್ರತಿಯೊಂದು ಗಾಡಿಗಳಿಗೂ ಅವ್ರಿಗೆ ಬೇಕು ಅಂದ್ರೆ ನಾನು ಗ್ಯಾರಂಟಿನೂ ಕೊಡ್ತೀನಿ. ಅದು ಸಪರೇಟ್ ಪೇ ಮಾಡ್ಬೇಕಾಗುತ್ತೆ. ಗ್ಯಾರಂಟಿನೂ ಕೊಡ್ತೀನಿ ದೊಡ್ಡ ಗಾಡಿಗಳಿಗೆ. ಸಣ್ಣ ಗಾಡಿಗಳಿಗೆ ಗ್ಯಾರಂಟಿ ಇರಲ್ಲ, ಅವ್ರು ಚೆಕ್ ಮಾಡಿಸ್ಕೊಂಡು ತಗೋಬಹುದು. ಬಟ್ ಗಾಡಿ ಚೆನ್ನಾಗಿರ್ತವೆ. ಗೌರಿ ಗಣೇಶ ಹಬ್ಬಕ್ಕೆ ಏನಾದ್ರೂ ಸ್ವಲ್ಪ ಸ್ಪೆಷಲ್ ಆಗಿ ನೆಗೋಷಿಯೇಷನ್ ಸರ್? ಈಗ ಗೌರಿ ಗಣೇಶ ಹಬ್ಬದವರೆಗೂ ಯಾರೇ ಬಂದ್ರು ಟ್ರಾನ್ಸ್ಫರ್ ನಾನು ಫ್ರೀ ಆಗಿ ಮಾಡ್ಕೊಡ್ತೀನಿ. ಟ್ರಾನ್ಸ್ಫರ್ ಫ್ರೀ ಮಾಡಿ. ಹೌದು ಖಂಡಿತ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಗೌರಿ ಗಣೇಶ ಹಬ್ಬಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಆಮೇಲೆ ಲೋ ಮಾಡಲ್ ಗಾಡಿಗಳಿಗೆ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ತಗೊಳ್ಳೋರಿಗೆ, ಈಗ ಬ್ಯಾಂಗ್ಳೂರ್ ಬಿಟ್ಟು ಹೊರಗಡೆ ಎಲ್ಲರೂ ತಗೊಳ್ಳೋರಿಗೆ, ಆಲ್ ಓವರ್ ಕರ್ನಾಟಕ ಎಲ್ಲಾದ್ರೂ ಆಗ್ಬೋದು, ರೋಡ್ ಸೈಡ್ ಅಸಿಸ್ಟೆಂಟ್ ಅಂತ ಒಂದು ಫ್ರೀ ಆಗಿ ಮಾಡ್ಕೊಡ್ತೀನಿ. ಬೈ ಚಾನ್ಸ್ ಎಲ್ಲರೂ 1 ವರ್ಷದ ತನಕ ಎಲ್ಲಾದ್ರೂ ಗಾಡಿ ನಿಂತ್ಕೊಂತಂದ್ರೆ ಟೋಯಿಂಗ್ ಇರುತ್ತೆ. ಆಮೇಲೆ ಟೋಲ್ ರೋಡ್ಗಳಲ್ಲಿ ಪೆಟ್ರೋಲ್ ಖಾಲಿ ಆಯ್ತು ಅಂದ್ರೆ ಪೆಟ್ರೋಲ್ ತಂದು ಕೊಡ್ತಾರೆ. ಬಟ್ ಪೆಟ್ರೋಲ್ ಚಾರ್ಜ್ ಪೇ ಮಾಡಬೇಕು. ಅವ್ರು ಬಂದಿರೋದೆಲ್ಲ ಏನು ಚಾರ್ಜ್ ಪೇ ಮಾಡಂಗಿಲ್ಲ. ಪಂಚರ್ ಆಯ್ತು ಅಂದ್ರೆ ಒಂದು ಪಂಚರ್ ಹಾಕೊಡ್ತಾರೆ. ಆಲ್ ಓವರ್ ಕರ್ನಾಟಕ ಎಲ್ಲಾದ್ರೂ ಇಲ್ಲಿ. ಘಾಟ್ ಸೆಕ್ಷನ್ ಅಲ್ಲೆಲ್ಲ ಆದ್ರೆ ಸ್ವಲ್ಪ ಲೇಟ್ ಆಗುತ್ತೆ. ಬೇರೆ ಕಡೆ ಎಲ್ಲ ಇಮಿಡಿಯೇಟ್ ಬರ್ತಾರೆ, ಅಕ್ಕಪಕ್ಕದಲ್ಲೇ ಇರ್ತಾರೆ, ಬರ್ತಾರೆ. 1 2 3 ಕಾರ್ ಸಂಸ್ಥೆ ಇದು ಎಷ್ಟು ವರ್ಷದಿಂದ ನೀವು ಇಲ್ಲಿ? ಸರ್ ಇದು ನಂದು ಬಂದ್ಬಿಟ್ಟು 2018 ಇಂದನೂ ಇತ್ತು. ಬಟ್ ಸ್ಟಾರ್ಟಿಂಗ್ ಅಲ್ಲಿ ನನಗೆ ದಾಸರಳ್ಳಿ ಇತ್ತು. ಇಲ್ಲಿಗೆ ಬಂದು ಒಂದು 4 ಇಯರ್ಸ್ ಆಯ್ತು ಸರ್. ಇಲ್ಲಿ ಇದೊಂದು ಬ್ರಾಂಚ್ ಅಥವಾ ಬೇರೆ ಕಡೆ ಎಲ್ಲಾದ್ರೂ ಇದೆಯಾ ಸರ್? ಇವಾಗ ಪ್ರೆಸೆಂಟ್ ಆಗಿ ಇದು ಒಂದೇ ಬ್ರಾಂಚ್. ಇಲ್ಲೇ ನಿಮ್ಗೆ ಆಲ್ಮೋಸ್ಟ್ 50-60 ಗಾಡಿ ಎನಿ ಟೈಮ್ ಸ್ಟಾಕ್ ಇರುತ್ತೆ, ಯಾವಾಗ ಬಂದ್ರು. ಇನ್ನು ನಿಮ್ಗೆ ಗಾಡಿಗಳು ಬೇಕು ಅಂದ್ರೆ ನನ್ನ ಕಸ್ಟಮರ್ ಗಾಡಿಗಳು ಬರ್ತವೆ. ಡೈರೆಕ್ಟ್ RC ಪೇಮೆಂಟ್ ಗಾಡಿಗಳನ್ನು ಕೊಡಿಸ್ತೀವಿ. ಸ್ನೇಹಿತರೆ, ನಿಮ್ಗೆ ಇಲ್ಲಿ ತೋರಿಸಿರ್ತಕ್ಕಂಥ ಗಾಡಿಗಳು ಬಿಟ್ಟು ಬೇರೆ ಯಾವ್ದಾದ್ರು ರಿಕ್ವೈರ್ಮೆಂಟ್ ಇದ್ರೆ ಅವ್ರಿಗೆ ಹೇಳಿದ್ರೆ ಆದಷ್ಟು ತರಿಸುವಂತ ಪ್ರಯತ್ನ ಖಂಡಿತ. ಹೌದಾ ಸರ್? ಸರ್ 1 2 3 ಕಾರ್ಸ್ಗೆ ತಿಪ್ಪೇನಹಳ್ಳಿ ಬಸ್ ಸ್ಟಾಪ್ ಇದು ಬರುತ್ತೆ. ತಿಪ್ಪೇನಹಳ್ಳಿ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಕೇಳಿದ್ರೆ ಯಾರು ಬೇಕಾದ್ರೂ ಹೇಳ್ತಾರೆ. ಇಲ್ಲ ಗೂಗಲ್ ಮ್ಯಾಪ್ ಅಲ್ಲಿ 1 2 3 ಕಾರ್ಸ್ ತಿಪ್ಪೇನಹಳ್ಳಿ ಅಂತ ಹೊಡೆದ್ರೆ ಎಕ್ಸಾಕ್ಟ್ ಆಫೀಸ್ ಬರುತ್ತೆ. ಹಾಗೂ ಆಗಿಲ್ಲ ಅಂದ್ರೆ ಹಾಯ್ ಅಂತ ಹಾಕಿದ್ರೆ ಡೈರೆಕ್ಟ್ ಲೊಕೇಶನ್, ಕ್ಯಾಟ್ಲಾಗ್, ಗ್ರೂಪ್ ಲಿಂಕ್ ಪ್ರತಿಯೊಂದು ಬರುತ್ತೆ. ಅದನ್ನ ನೋಡ್ಕೊಂಡ್ ಬರ್ಬೋದು. ನನ್ನ ಹತ್ರ ಏನ್ ಸ್ಟಾಕ್ಸ್ ಇದೆ ಪ್ರತಿಯೊಂದು ಕ್ಯಾಟ್ಲಾಗ್ ಅಲ್ಲಿ ಅಪ್ಡೇಟ್ ಆಗ್ತಾ ಇರುತ್ತೆ. ಈಗ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಹಾಯ್ ಅಂತ ಹಾಕಿದ್ರೆ ಸಾಕು. ಸಿಗುತ್ತೆ. ಕ್ಯಾಟ್ಲಾಗ್ ಏನು ಸಿಗುತ್ತೆ. ಆ ಕ್ಯಾಟ್ಲಾಗ್ ಅಲ್ಲಿ ನೀವು ಯಾವ ಗಾಡಿ ಏನು ಅಂತ ಪ್ರತಿಯೊಂದು ಡೀಟೇಲ್ಸ್ ತಗೋಬಹುದು. ಬನ್ನಿ ಗಾಡಿ ನೋಡಿ, ಗಾಡಿನ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದ್ರ ಚೆಕ್ ಮಾಡ್ಕೊಳ್ಳಿ.
ನೀವು ಮೆಕ್ಯಾನಿಕ್ ಹತ್ರ ಕರ್ಕೊಂಡು ಹೋಗಿ 5 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ನಾನು ಯಾರ ಹತ್ರ ನೀವು ತಗೊಂಡೋಗಿ ತೋರಿಸ್ಕೊಂಡ್ಬರ್ತೀನಿ ಅಂದ್ರೆ ನಾನು ನಮ್ಮ ಹುಡುಗನ ಕಳಿಸ್ತೀನಿ, ಗಾಡಿನ ತಗೊಂಡೋಗಿ ತೋರಿಸ್ಬೋದು, ಚೆಕ್ ಮಾಡಿಸ್ಕೊಳ್ಳಿ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ಬಂದು ವ್ಯಾಪಾರ ಕೂತ್ಕೊಳ್ಳಿ. ಹೇಳಿರೋ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಆಕ್ಚುಲಿ ವಿಡಿಯೋದಲ್ಲಿ ಇರೋದು ಫೈನಲ್ ಪ್ರೈಸ್, ಕ್ಯಾಟ್ಲಾಕ್ ಅಲ್ಲಿ ಏನಿದೆ ಅದ್ರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. ಗಾಡಿಗಳು ಮತ್ತೆ ಗ್ಯಾರಂಟಿ, ಯಾವುದೇ ಒಂದು ಏನೇ ಒಂದು ಇದಿದ್ರು ನೀವು ಚೆಕ್ ಮಾಡಿಸ್ಕೊಂಡು ಗಾಡಿ ತಗೋಬಹುದು. ಸರ್ ಅವರು ನಮ್ಮ ಕಡೆಯವ್ರನ್ನೇ ಒಬ್ರು ಡ್ರೈವರ್ ಮೆಕ್ಯಾನಿಕ್ ಕರ್ಕೊಂಡು ಚೆಕ್ ಮಾಡಿಸ್ಕೊತೀವಿ ಅಂತ ಸರ್ ಹೇಳ್ತಾರೆ. ನೀವು ನಾನು ಅದನ್ನ ಹೇಳ್ತಾರೆ, ನಿಮ್ ಕಡೆ ಮೆಕ್ಯಾನಿಕ್ಗೆ ತಗೊಂಡೋಗಿ ತೋರಿಸಿ. ಸರೌಂಡಿಂಗ್ 5 ಕಿಲೋಮೀಟರ್ ನಾನು ಕಳಿಸ್ತೀನಿ ಗಾಡಿನ. 5 ಕಿಲೋಮೀಟರ್ ಇಂಥ ಕಡೆ ತಗೊಂಡೋಗಿ ತೋರ್ಸ್ಕೊಂಡ್ ಬರ್ಬೇಕು ಸರ್ ಅಂದ್ರೆ ಹೋಗಿ ತೋರ್ಸ್ಕೊಂಡ್ ಬರ್ಲಿ. ಅವ್ರ ಮೆಕ್ಯಾನಿಕ್ಗೆ ತೋರಿಸಿ ಅವ್ರು ಓಕೆ ಆದ್ಮೇಲೆ ಒಂದು ವ್ಯಾಪಾರ ಮಾತಾಡ್ಬೋದು. ಸರ್ ಈಗ ಲೋನ್ ವಿಚಾರಕ್ಕೆ ಬರೋಣ, ಎಷ್ಟನೇ ಮಾಡಲ್ ಮೇಲೆ ಗಾಡಿಗಳು? ಸರ್ 13 ಮಾಡಲ್ ಮೇಲೆ ಲೋನ್ ಆಗುತ್ತೆ. ಇಲ್ಲ ಬೆಂಗಳೂರು ಐಡಿ ಇತ್ತು ಅಂದ್ರೆ 2018 ಲೋನ್ ಆಗುತ್ತೆ. ಬಟ್ ನಾನ್ ಕೊಡ್ತಾ ಇರೋ ಪ್ರೈಸ್ 100% ಲೋನ್ ಆಗುತ್ತೆ ಸರ್. ಹೌದಾ? ಅಂದ್ರೆ ನಿಮ್ಗೆ ನಾನು ಇವಾಗ ಈ ಗಾಡಿಗೆ ನಾನು 3,85,000 ಹೇಳಿದ್ದೀನಿ, 3,85,000 ಲೋನ್ ಆಗುತ್ತೆ. ಈ ಗಾಡಿಗೆ ನಾನು 4 ಲಕ್ಷ ಹೇಳಿದ್ದೀನಿ, 4 ಲಕ್ಷ ಲೋನ್ ಆಗುತ್ತೆ. ಅಂದ್ರೆ ಬೆಸ್ಟ್ ಪ್ರೈಸ್ಗಳು ಹಂಗನ್ಬಿಟ್ಟು ಗಾಡಿ ಏನು ಅಂತ ಇದ್ರ ಗಾಡಿಗಳು ಕೊಡ್ತಾ ಇಲ್ಲ. ಗಾಡಿನ ತಗೊಂಡೋಗಿ ಶೋರೂಮ್ ಅಲ್ಲೇ ಚೆಕ್ ಮಾಡಿಸ್ಕೊಳ್ಳಿ. ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಬಂದು ಪೇಮೆಂಟ್ ಮಾಡಿ ಗಾಡಿ ತಗೊಂಡು. ಸರ್ ಡಾಕ್ಯುಮೆಂಟ್ಸ್ ವಿಚಾರ ಎಲ್ಲ ಹೆಂಗೆ? ಈಗ ನಾವು ಗಾಡಿ ತಗೊಂಡೋದ್ರೆ ಡಾಕ್ಯುಮೆಂಟ್ಸ್ ಸ್ವಲ್ಪ ಭಯ ಇರುತ್ತೆ, ಅವೆಲ್ಲ ಮಾಡಿಸ್ಕೊಡ್ತಿರೋ ಇಲ್ಲ? ಸರ್ ಇವಾಗ ನಾನು ಎಲ್ಲೋ ರೋಡಲ್ಲಿ ನಿಲ್ಸ್ಕೊಂಡು ವ್ಯಾಪಾರ ಮಾಡಲ್ಲ ಸರ್. ಆಫೀಸಿಗೆ ಕರ್ಕೊಂತೀನಿ, ನನ್ನ ಆಫೀಸ್ ಡೆಲಿವರಿ ನೋಟ್ ಇರುತ್ತೆ, ಇದಿರುತ್ತೆ ಪ್ರತಿಯೊಂದು ನನ್ನ ಆಫೀಸಲ್ಲಿ ಏನಿದೆ. ಮತ್ತೆ ಏನು ಅಂದ್ರೆ ನಾನು ಗಾಡಿ ಕೊಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡೆ ಗಾಡಿ ಕೊಡೋದು. ಪ್ರತಿಯೊಬ್ಬರು ವಿಡಿಯೋ ಪ್ರೂಫ್ ಸಮೇತ ಕಸ್ಟಮರ್ಗೂ ಕೊಡ್ತೀವಿ, ನನ್ನ ಹತ್ರ ಇರುತ್ತೆ, ಎಲ್ಲ ಮಾಡೇ ಕೊಡೋದು. ಗಾಡಿ ಬಗ್ಗೆ ಅದ್ರ ಬಗ್ಗೆ ಏನು ಗಾಡಿ ತಗೋಬಹುದು ಖಂಡಿತ. ಇಲ್ಲ ಅಂದ್ರೆ ಡಾಕ್ಯುಮೆಂಟ್ಸ್ ಕಸ್ಟಮರೇ ಮಾಡ್ಕೊಳ್ತೀನಿ ಅಂದ್ರೆ ಅವರೇ ಮಾಡ್ಕೋಬಹುದು. ನನ್ನ ಹತ್ರ 10,000 ಡೆಪಾಸಿಟ್ ಇಡಬೇಕು, ಟ್ರಾನ್ಸ್ಫರ್ ಆದ್ಮೇಲೆ 10,000 ವಾಪಸ್ ಖಂಡಿತ. ಸರ್ ಇನ್ನೇನಾದ್ರು ಹೇಳೋದಿದ್ಯಾ? ವೀಕ್ಷಕರಿಗೆ ಏನೂ ಇಲ್ಲ ಸರ್, ಅವರಿಂದನೇ ನಾವು ಅವರು ಏನೇ ಇನ್ಫಾರ್ಮೇಶನ್ ಬೇಕಾದ್ರೂ ಆಲ್ಮೋಸ್ಟ್ ವಾಟ್ಸಪ್ ಅಲ್ಲಿ ತಗೊಳ್ಳಿ. ಕೆಲವರು ಫೋನ್ಗಳು ರಿಸೀವ್ ಮಾಡೋಕ್ಕಾಗಲ್ಲ, ತುಂಬಾ ಕಾಲ್ಗಳು ಬರ್ತಾ ಇರುತ್ತೆ, ರಿಸೀವ್ ಮಾಡೋಕ್ಕಾಗಲ್ಲ. ವಾಟ್ಸಪ್ ಅಲ್ಲಿ ತಗೊಳ್ಳಿ. ಇಂಥ ಗಾಡಿ ಡೀಟೇಲ್ಸ್ ಬೇಕು ಅಂತ ನನಗೆ ಕಾಲ್ ಮಾಡಿದ್ರೆ ನಾನು ಆ ಗಾಡಿ ಡೀಟೇಲ್ಸ್ ಕೊಡ್ತೀನಿ. ಸ್ನೇಹಿತರೆ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. 1 2 3 ಕಾರ್ಸ್ ಅಂತ ಹೇಳ್ಬಿಟ್ಟು ನೀವು ಆದಷ್ಟು ಕಾಲ್ಸ್ ಏನಾದ್ರು ರಿಸೀವ್ ಮಾಡಿಲ್ಲ ಅಂತಂದ್ರೆ ವಾಟ್ಸಪ್ ಮಾಡಿ, ವಾಟ್ಸಪ್ಗೆ ಖಂಡಿತವಾಗ್ಲೂ ರಿಪ್ಲೈ ಆಗುತ್ತೆ. ಅಂತ ಆದ್ರೆ ಅವ್ರಿಗೆ ಫುಲ್ ಡೀಟೇಲ್ಸ್ ಬಂದ್ಬಿಡುತ್ತೆ, ಫುಲ್ ಡೀಟೇಲ್ಸ್ ಹೋಗುತ್ತೆ, ಮತ್ತೆ ಲೊಕೇಶನ್ ಕೂಡ ಬರ್ತದೆ. ಸೊ ನೋಡಿ, ನಿಮ್ಗೆ ಏನಾದ್ರು ಒಂದು ಲೋ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ಎಲ್ಲಾ ವೇರಿಯಂಟ್ ತರ ಗಾಡಿಗಳು ಇಲ್ಲಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಧನ್ಯವಾದಗಳು. ಥ್ಯಾಂಕ್ ಯು ಸರ್.